ನಾವು ಮನುಷ್ಯರು ಹೆಂಗೆ ಗೊತ್ತಾ, ಇಡೀ ಪ್ರಾಣಿ ಸಂಕುಲದಲ್ಲೇ ತುಂಬ ನಿಯತ್ತಾದ ಪ್ರಾಣಿ ನಾಯಿ. ಅದನ್ನು ಮನೆಯಿಂದ ಹೊರಗೆ ಕಟ್ಟಿರ್ತೀವಿ. ಇವನ್ ಹಸು ಕೂಡ, ಅದು ನಮ್ಗೆ ಎಷ್ಟೆಲ್ಲ ಉಪಯೋಗನ ಕೊಡುತ್ತೆ, ನಮ್ಮ ಒಳ್ಳೆಯದನ್ನು ಹಾರೈಸುತ್ತೆ. ಅಂಥ ಹಸುನ ಮನೆಯಿಂದ ಹೊರಗೆ ಕಟ್ತೀವಿ. ಅದೇ ಕದ್ದು ತಿನ್ನೋ ಬೆಕ್ಕನ್ನು ಮನೆ ಒಳಗಡೆ ಸಾಕ್ಕೊಂಡಿರ್ತೀವಿ. ಅದು ನಾವು ಮಲಗೋ ಜಾಗ, ಅಡುಗೆ ಮಾಡೋ ಜಾಗ, ದೇವರ ಮನೆ ಪ್ರತಿಯೊಂದು ಸುತ್ತಾಡುತ್ತೆ ಈಗಿನ ಕಾಲದ ಬೆಕ್ಕುಗಳು. ಹೀಗಿದ್ದಾಗ ನಾವು ಒಳ್ಳೆಯವರನ್ನು, ಅಂದರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳನ್ನ ದೂರ ಇಟ್ಟಿರ್ತೀವಿ. ಅವರ ಕಟುವಾದ ಮಾತಿಂದ ಇರ್ಬೋದು, ಅಥವಾ ಅವರು ನೇರ ನುಡಿ ಇರ್ಬೋದು, ಇವುಗಳಿಂದ ನಾವೇನು ಮಾಡ್ತೀವಿ, ಅವ್ರನ್ನ ದೂರ ಇಟ್ಟಿರ್ತೀವಿ. ಅದೇ ರೀತಿ ನಮಗೆ ನಯವಾಗಿ ವಂಚನೆ ಮಾಡ್ತಿರ್ತಾರೆ, ಅಥವಾ ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಅವಶ್ಯಕತೆಗಳನ್ನ ತಗೋತಿರ್ತಾರೆ, ನಮ್ಮನ್ನ ತುಂಬ ಅಟ್ಟಕ್ಕೆ ಹೊಗಳಿ ಅಟ್ಟಕ್ಕೆ ಎರಿಸ್ತಿರ್ತಾರೆ. ಅಂಥವ್ರನ್ನ ನಮ್ಮ ಸುತ್ತಮುತ್ತ ಇರಕ್ಕೆ ಬಿಟ್ಕೋತೀವಿ. ಎಂಥ ವಿಪರ್ಯಾಸ ನೋಡಿ. ಮನುಷ್ಯನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಯೋಚನೆ ಮಾಡುವಂತಹ ಶಕ್ತಿ ಕೂಡ ಹೋಗ್ಬಿಟ್ಟಿದೆ. ಹೌದಲ್ವಾ?